तत्सत् परब्रह्मणे नमः। सिद्ध सद्गुरु परार्जन जननी जनकौ तथा तत्त्वोपदेशकर्तारं नत्वा चिदम्बरमठाधीशं सिद्धारूढयतीश्वरम् शिष्यप्रशिष्यरूपेण बोधकं गुरुम् आश्रये यदङ्घ्रे कमलद्वन्द्वम् तापत्रयनिवारकम् शान्तेकपरदं देवं सिद्धारूढमहं भजे। गुरवे सर्वलोकानां विषये निभये सर्वविद्यानां दक्षिणामूर्तये नमः। सुवर्णासनसंस्थितां त्रिनयनां पीतांशुकोल्लासिनीं शशाङ्कमुकुटां सत्स्रम्पकस्रग्युतां हस्तैर्मुद्गरपाशबद्धरसनां संबिभ्रतिं भूषणैः व्याप्ताङ्गीं परम पूज्य प्रातस्मरणीय शिवावतारी अद्वैत सार्वभौम चक्रवर्ती जगद्गुरु अनंत लीलामूर्ति महामहिम पुरुषा जगद्गुरु श्री सिद्धारूढ़ महास्वामी देवर पवित्र चरण कमलಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಶ್ರೀ ಆರೂಢರ ಕರಕಮಲ ಸಂಜಾತರು ಮೌನ ಯೋಗಿ ಸ್ಥಿತ ಪ್ರಜ್ಞ ಸುಖಮುನಿಯೆಂದೆನಿಸಿದ ಬ್ರಹ್ಮನಿಷ್ಠಾ ಬ್ರಹ್ಮಲೀನ ಗುರುನಾಥಾರೂಢ ಮಹಾಸ್ವಾಮಿ ದೇವರ ಪವಿತ್ರ ಚರಣ ಕಮಲಗಳಲ್ಲಿ ಕೂಡ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಪರಮಹಂಸ ಪರಿವಾರಕ ಆಚಾರ್ಯ ಶ್ರೀ ಭೀಮಾವಧೂತರ ಪವಿತ್ರ ಚರಣ ಕಮಲಗಳಲ್ಲಿ ಕೂಡ ಪೊಡಮಟ್ಟು ಪರಮ ಪೂಜ್ಯರು ಪರಮ ದಯಾನಿಧಿ ಶಾಪಾನುಗ್ರಹ ಸಾಮರ್ಥ್ಯವುಳ್ಳಂತ ಬ್ರಹ್ಮಲೀನ ಅಸುರ ವಿಮೋಚನೆ ರುದ್ರಹ ಎಂಬೆಂದಾಗಿ ಭವದುಃಖಿಗಳ ದುಃಖವನ್ನು ದೂರ ಮಾಡುವ ಶ್ರೀ ರುದ್ರಾವಧೂತರ ಪವಿತ್ರ ಚರಣ ಕಮಲಗಳಲ್ಲಿ ಕೂಡ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಪರಮ ಪೂಜ್ಯರು ಪರಮ ದಯಾನಿಧಿಗಳು ಪರಮ ದೇಶಿಕೋತ್ತಮರು ನಿರಾಭಾರಗಳು ಅನೇಕ ಮುಮುಕ್ಷುಗಳಿಗೆ
ಹಿತೋಪದೇಶವನ್ನಗೈದು ಅವರನ್ನ ಪಾವನರನ್ನಾಗಿಸಿರುವ ದಿವ್ಯ ಸನ್ನಿಧಿ ಸ್ಥಾನದಲ್ಲಿ ವಿರಾಜಮಾನರಾಗಿರುವ ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀ ಸಹಜಾನಂದ ಅಪ್ಪಾಜಿಯವರ ಶ್ರೀಚರಣಗಳಲ್ಲಿ ಕೂಡ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿ, ಪರಮ ಪೂಜ್ಯರು ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಮಠದ ಟ್ರಸ್ಟ್ ಕಮಿಟಿಯ ಧರ್ಮದರ್ಶಿಗಳು, ವೇದಾಂತಿಗಳು, ವಾಗ್ಮಿಗಳು ಇಲ್ಲಿಯ ಪರ್ಯಂತರವಾಗಿ ತಮ್ಮ ಬೋಧನೆಯನ್ನಗೈದಿರುವ ಶ್ರೀ ಶ್ಯಾಮಾನಂದ ಶರಣರಲ್ಲಿಯೂ ಕೂಡ ಅನಂತ ಶರಣಾರ್ಥಿಗಳನ್ನ ತಿಳಿಸಿ, ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀ ಚಿನ್ಮಯಾನಂದ ಮಹಾಸ್ವಾಮೀಜಿಯವರ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀ ಶಿವಪುತ್ರ ಅವಧೂತ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ಕೂಡ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಶ್ರೀಮಠದ ಪೀಠಾಧ್ಯಕ್ಷರಾದ ಶ್ರೀ ಕೃಷ್ಣಾನಂದ ಮಹಾಸ್ವಾಮಿಯವರ ಶ್ರೀಚರಣಗಳಲ್ಲಿ ಕೂಡ ಅನಂತ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಪರಮ ಪೂಜ್ಯರಾದ ಕೃಪಾನಂದ ಮಹಾಸ್ವಾಮೀಜಿಯವರ, ಸ್ವರೂಪಾನಂದ ಮಹಾಸ್ವಾಮೀಜಿಯವರ, ಶಂಕರಾನಂದ ಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ಕೂಡ ಪ್ರಣಾಮಗಳನ್ನು ತಿಳಿಸಿ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾದ ತಮ್ಮೆಲ್ಲರ ಸರ್ವೋದಯಗಳ ಸರ್ವಸಾಕ್ಷಿಕನಾಗಿ ಬೆಳೆದ ಆಯಾವ ಶಂಭುಲಿಂಗನ ಕೂಡ ಅನಂತ ಪ್ರಣಾಮಗಳನ್ನ ಸಮರ್ಪಣೆ ಮಾಡ್ತಾ ಶಿವಸ್ವರೂಪಿಗಳೇ, ಅಧಿಕರಣವಾಗಿಟ್ಟುಕೊಂಡಿರುವಂತಹ ವಿಷಯ ಜನ್ಮಾದ್ಯಸ್ಯ ಯತಃ. ಶಾಸ್ತ್ರದಲ್ಲಿ ಪ್ರಸ್ಥಾನತ್ರಯಗಳನ್ನು ಹೇಳ್ಕೊಂಡು ಬಂದಿದ್ದಾರೆ. ಒಂದು ಶ್ರುತಿ ಪ್ರಸ್ಥಾನ, ಸ್ಮೃತಿ ಪ್ರಸ್ಥಾನ, ನ್ಯಾಯ ಪ್ರಸ್ಥಾನ, ಸೂತ್ರ ಪ್ರಸ್ಥಾನ. ಶಾರೀರಿಕ ಮೀಮಾಂಸಾ ಸೂತ್ರ ಅಂತ ಕರೀತಾರೆ. ಶರೀರ ಏವ ಭವ ಶಾರೀರ. ಆಮೇಲೆ ಶ್ಯಾಮಾನಂದ ಶರಣರ ಬಗ್ಗೆ ಹೇಳಿದ್ರು ಮೊದಲೇ. ಸೂತ್ರ ಅಂದ್ರೆ ಏನು ಅಂತ ಕೇಳಿದ್ರೆ ಹೇಗಿದೆ ಅಂತ ಕೇಳಿದ್ರೆ, ಅಲ್ಪಾಕ್ಷರತ್ವೇ ಸತಿ ಬಹುಅರ್ಥ ಸೂಚಕಂ. ಅಕ್ಷರಗಳು ಹೇಗಿದೆ ಅಂದ್ರೆ ಬಹಳ ಸ್ವಲ್ಪ ಇದೆ. ಅಥಾತೋ ಬ್ರಹ್ಮ ಜಿಜ್ಞಾಸ ತತ್ ಸಮನ್ವಯ ಜನ್ಮಾದ್ಯಸ್ಯ ಯತಃ ಅಂತ ಇವು ಸ್ವಲ್ಪ ಅಕ್ಷರ ಇದೆ. ಅಲ್ಪಾಕ್ಷರತ್ವೇ ಸತಿ ಬಹುಅರ್ಥ ಸೂಚಕಂ. ಬಹಳ ಬಹುಅರ್ಥ. ಹಾಗೆ ಬಹುಅರ್ಥ ಅಂತಂದ್ರೆ ಯಾವ ಉಪನಿಷತ್ತುಗಳಲ್ಲಿರುವಂತ ಯಾವ ಸಿದ್ಧಾಂತ ಏನಿದೆಯಲ್ಲ, ಸಿದ್ಧಾಂತ, ಉಪನಿಷತ್ತುಗಳೇ ಸಿದ್ಧಾಂತ. ಸಿದ್ಧಾಂತ ಅಂದ್ರೆ ಅಂತ್ಯ ನಿರ್ಣಯ ಕೋ ಸಿದ್ಧಾಂತ ಕಹೆ. ಅಂತ್ಯ ನಿರ್ಣಯ, ಅದರ ಮೇಲೆ ಮತ್ತೊಂದು ನಿರ್ಣಯ ಇಲ್ಲ. ಅಂಥ ಯಾವ ಉಪನಿಷತ್ತುಗಳಲ್ಲಿ ಸಿದ್ಧಾಂತವನ್ನ ಏನು ಹೇಳಿದ್ದಾರೆಯೋ ಅದನ್ನ ತಾರ್ಕಿಕವಾಗಿ ವಿವರಿಸುವ ಸಲುವಾಗಿ ಏನು ಮಾಡಿದ್ರು ಅಂತ ಕೇಳಿದ್ರೆ, ವ್ಯಾಸರು ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾ. ವ್ಯಾಸರು ವೇದವ್ಯಾಸ, ವ್ಯಾಸೋ ನಾರಾಯಣೋ ಹರಿಹಿ. ವ್ಯಾಸರು ಬೇರೆ ಯಾರು ಅಲ್ಲ, ನಾರಾಯಣೋ ಹರಿಹಿ. ವ್ಯಾಸರು ಶ್ರೀಮನ್ ಮಹಾವಿಷ್ಣುವಿನ ಅಂಶಾವತಾರಿಗಳು. ವ್ಯಾಸೋ ನಾರಾಯಣೋ ಹರಿಹಿ ಅಂತಂದ. ಅಂಥ ಯಾವ ವ್ಯಾಸ ಮಹರ್ಷಿಗಳು ಬಹು ಸುಂದರವಾದ ಸೂತ್ರಗಳನ್ನು ರಚನೆ ಮಾಡಿದ್ದಾರೆ.
ಶಂಕರನೇ ಅವತರಿಸಿ ಧರಣಿಗೆ ಶಂಕರಾಚಾರ್ಯಾಗಿ ಬಂದನು. ಯಾರು ಬಂದ್ರು? ಶಂಕರನೇ ಶಂಕರಾಚಾರ್ಯಾಗಿ ಧರಣಿಗೆ ಅವತಾರವನ್ನು ಮಾಡಿ ಬಂದು ಆ ಸೂತ್ರದಲ್ಲಿರುವಂತ ಬಹುಅರ್ಥ ಸೂಚಕ ಬಹುಅರ್ಥಗಳ ಉಳ್ಳಂತದ್ದನ್ನ ಏನು ಮಾಡಿದ್ರು ಅಂತ ಕೇಳಿದ್ರೆ, ಭಗವಾನ್ ಶಂಕರಾಚಾರ್ಯರು ಭಾಷ್ಯವನ್ನು ಬರೆದರು. ಅದರಲ್ಲೆಲ್ಲ ಏನನ್ನ ಪ್ರತಿಪಾದನೆ ಇದೆ ಅಂತ ಕೇಳಿದ್ರೆ ಎಲ್ಲ ಉಪನಿಷತ್ತುಗಳ ಮಂತ್ರವೇ ಪೂರಿತವಾಗಿದೆ, ಮಂತ್ರ ಪೂರಕವಾಗಿದೆ. ಭಾಷ್ಯದಲ್ಲಿ ನೋಡಿ, ನೀವು ಪ್ರತಿಯೊಂದು ಸೂತ್ರಕ್ಕೆ ಕೆಳಗೆ ಭಾಷ್ಯ ನೋಡಿ, ಯಾವ ಎಲ್ಲ ಉಪನಿಷತ್ತು ಮಂತ್ರಗಳನ್ನೇ ಅವರು ಉದಾಹರಿಸಿದ್ದಾರೆ. ಹಾಗೆ ಈ ಶಾರೀರಿಕ ಮೀಮಾಂಸಾ, ಉತ್ತರ ಮೀಮಾಂಸಾ, ನ್ಯಾಯ ಪ್ರಸ್ಥಾನ, ನ್ಯಾಯ ಸೂತ್ರ ಎನ್ನುವಂತಹ ಈ ಬ್ರಹ್ಮಸೂತ್ರದಲ್ಲಿ ಇವತ್ತಿಗೆ ಅಧಿಕರಣವಾಗಿಟ್ಟುಕೊಂಡಿರುವ ವಿಷಯವನ್ನ ಮೊದಲು ನಾವು ಚಿಂತನೆ ಮಾಡಬೇಕಾದ್ರೆ ತತ್ಪೂರ್ವದಲ್ಲಿ ಒಂದು ಹೇಳಿದ್ರೆ ಅವರು ಏನು ಅಂತ ಕೇಳಿದ್ರೆ, ಅಥಾತೋ ಬ್ರಹ್ಮ ಜಿಜ್ಞಾಸ. ಬ್ರಹ್ಮ ಜಿಜ್ಞಾಸ ಮಾಡಬೇಕಲ್ಲ. ಬ್ರಹ್ಮ ಜಿಜ್ಞಾಸ ಏನು ಹಾಗೆ ಆಗ್ತದೇನೋ? ಬ್ರಹ್ಮ ಜಿಜ್ಞಾಸ ಹಂಗೆ ಆಗುವುದಿಲ್ಲ. ಅದಕ್ಕೆ ಪೂರ್ವ ತಯಾರಿ ಬೇಕಲ್ಲ. ಪೂರ್ವ ತಯಾರಿ ಏನದು? ಪೂರ್ವ ತಯಾರಿ ನಿತ್ಯ ವಸ್ತು ವಿವೇಕ, ಇಹಾಮೂತ್ರ ಫಲಭೋಗ ವಿರಾಗ, ಶಮಾಲಿ ಷಟ್ಸಂಪತ್ತು, ತೀವ್ರ ಮುಮುಕ್ಷತ್ವ, ಸಾಧನ ಚತುಷ್ಟಯಗಳನ್ನು ಕೂಡಿಕೊಂಡಿರುವಂಥವರೇ ಈ ಬ್ರಹ್ಮ ಜಿಜ್ಞಾಸಕ ಅಧಿಕಾರಿಗಳಂತ ಹೇಳಿ ಆ ಬ್ರಹ್ಮ ಜಿಜ್ಞಾಸವನ್ನ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಬ್ರಹ್ಮ ಜಿಜ್ಞಾಸವನ್ನ ಪ್ರಾರಂಭ ಮಾಡ್ತಾನೆ? ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದ್ರಲ್ಲ, ಯಾವ ಬಗ್ಗೆ ಜಿಜ್ಞಾಸ? ಬ್ರಹ್ಮ ಜಿಜ್ಞಾಸ. ಯಾವುದ್ರ ಬಗ್ಗೆ? ಬ್ರಹ್ಮನ ಬಗ್ಗೆ ಅಂದರೆ ಯಾವ ಬ್ರಹ್ಮ? ಈ ಜಗತ್ತು ಸೃಷ್ಟಿ ಮಾಡಿರಲ್ಲ ಚತುರ್ಮುಖ ಬ್ರಹ್ಮನ ಬಗ್ಗೆ ಇಲ್ಲಿ ವಿಚಾರ ಅಲ್ಲ. ಬ್ರಹ್ಮ ಅಂತಂದ್ರೆ ಚತುರ್ಮುಖ ಬ್ರಹ್ಮ ಇದೆಲ್ಲ ಜಗತ್ ಸೃಷ್ಟಿ ಮಾಡ್ಯಾನ ಅಂತೇಳಿ ಆ ಚತುರ್ಮುಖ ಬ್ರಹ್ಮನ ಬಗ್ಗೆ ವಿಚಾರ ಅಲ್ಲ. ಚತುರ್ಮುಖ ಬ್ರಹ್ಮನ ಬಗ್ಗೆ ಅವರ ಕಾರ್ಯದೇವತೆಗಳು. ಅದಕ್ಕೆ ಹೇಳಿದ್ರು ಶ್ರೀಮಂತ ಏನಂತ? ಮಹಾದೇವಂಗೆ. ಅಲ್ಲಿ ಕಾರ್ಯಕಾಲ ದೇವತೆಗಳನ್ನ ಹೇಳಿದ್ದಾರೆ. ಇಲ್ಲಿ ಏನು ಅಂತ ಕೇಳಿದ್ರೆ, ಯಾವ ಈ ಒಂದು ಸೂತ್ರದಲ್ಲಿ, ಯಾವ ಸೂತ್ರ? ಜನ್ಮಾದ್ಯಸ್ಯ ಯತಃ ಎನ್ನುವ ಸೂತ್ರದಲ್ಲಿ ಸಾರಾಂಶ ಹೇಳೋದಾದ್ರೆ ಇಲ್ಲಿ ಏನು ಹೇಳ್ಕೊಂಡು ಬರ್ತಾರೆ ಅಂತ ಕೇಳಿದ್ರೆ, ಆಮೇಲೆ ಆ ಸೂತ್ರವನ್ನು ಬಿಡಿಸೋಣ, ಸಾರವನ್ನು ಹೇಳಿ. ಹಂಗೆ ಪಲ್ಲವಿಯ ಎಲ್ಲ ಸಾರ ಅದಾಗ ಇರ್ತದೆ. ಆ ನಂತರ ಏನ್ ಮಾಡ್ತಾರೆ? ಅದ್ರ ಬಗ್ಗೆ ವಿಶ್ಲೇಷಣೆಯನ್ನು ಕೆಳ ಕೊಡ್ಕೊಂತ ಹೋಗ್ತಾರಲ್ಲ. ನಿಜವಾಗಿ ಹಂಗ ಮಾಡಿದ್ದಾರೆ. ಇಲ್ಲಿ ನೋಡಿ ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಆ ಬ್ರಹ್ಮ ಶ್ರುತಿಗಳಲ್ಲೆಲ್ಲೂ ಕೂಡ ಏನಾಗಿದೆ? ಪ್ರತಿಪಾದನೆ ಆಗಿದೆ. ಅಂತ ಕೇಳಿದ್ರೆ ಸುಮ್ಮನೆ ತಿಳಿಸೋ ಸಲುವಾಗಿ ನಾವು ಕೇಳೋಣ ಅಂತೇಳಿ ಇವರು ಹೇಳ್ತಾ ಇದ್ದಾರೆ. ಅದು ಹೇಳಕ್ಕೆ ಬರಂಗಿಲ್ಲ. ಯಾಕ ಅಂತ ಕೇಳಿದ್ರೆ, ಏತದ್ ಅಪ್ರಮೇಯಂ, ಏತದ್ ಅಪ್ರಮೇಯಂ. ಅಪ್ರಮೇಯಂ ಅಂತಂದ್ರೆ ಪ್ರಮಾಣಗಳಿಗೆ ಅದು ಗೋಚರ ಅಲ್ಲ. ಅಲ್ಲಿ ಅಸ್ಯ ಅನ್ನೋದಲ್ಲಿ ಅದನ್ನೇ ಹೇಳ್ತಾ ಇರೋದು. ಅದನ್ನ ಮುಂದೆ ಆ ಸೂತ್ರ ಹೇಳುವಾಗ ಹೇಳೋಣ. ಹೇಳೋದೇನು ಅಂತ ಕೇಳಿದ್ರೆ, ಏತದ್ ಅಪ್ರಮೇಯಂ ಅಂತ ಹೇಳಿರುವ ಕಾರಣದಿಂದ ಅವು ಯಾವ ಪ್ರಮಾಣಾದಿಗಳಿಗೂ ಕೂಡ ಗೋಚರ ಸತತ್ ಪ್ರಮಾಣ. ಅದಕ್ಕೆ ಹೇಳೋದಂತ ಅಪ್ರಮಾಣ ನಮ್ಮ ಕೂಡಲ ಸಂಗಮ ದೇವ
ಕೂಡಲ ಸಂಗಮ ದೇವ ಹೇಗೆ ಅಪ್ರಮಾಣ. ಯಾವ ಪ್ರಮಾಣ ಆಗಿವೆ ಇವು ಪ್ರಮಾಣಗಳನ್ನೆಲ್ಲ ಎಲ್ಲಿ ಹೇಳಕ್ ಬರ್ತದೆ? ಪ್ರಮಾಣಗಳನ್ನು ಎಲ್ಲಿ ಹೇಳ್ತೇವೆ ಅಂತ ಕೇಳಿದ್ರೆ ಅಲ್ಲಿ ಬಹಳ ವಿಚಾರ ಇದೆ. ಎಲ್ಲಿ ಹೇಳ್ತಾರೆ, ಯಾಕೆ ಹೇಳ್ತಾರೆ ಪ್ರಮಾಣಗಳನ್ನ? ಸುಮ್ಮನೆ ಪ್ರಮಾಣಗಳನ್ನ ಹೇಳಕ್ಕಾಗಂಗಿಲ್ಲ. ಎಲ್ಲಿ ಹೇಳ್ತಾರೆ, ಯಾಕೆ ಹೇಳ್ತಾರೆ, ಎದಕ್ಕೋಸ್ಕರವಾಗಿ ಪ್ರಮಾಣಗಳನ್ನ ತಿಳಿಸ್ಕೊಡ್ತಾರೆ ಅನ್ನೋದು ಕೂಡ ಬಹಳ ವಿಚಾರ ಇದೆ. ಇಲ್ಲಿ ಹೇಳೋ ತಾತ್ಪರ್ಯ ಏನು ಅಂತ ಕೇಳಿದ್ರೆ, ಆಯಾವ ಪರಬ್ರಹ್ಮ ಏನಿದೆಯಲ್ಲ ಏತದ ಅಪ್ರಮೇಯಂ, ಯಾವ ಪ್ರಮಾಣ ಆಗಿರುವುದು ಕೂಡ ಅದು ಗೋಚರ ಅಲ್ಲ, ಸ್ವತಃ ಪ್ರಮಾಣ, ಸ್ವತಃ ಸಿದ್ಧ, ಸ್ವತಃ ಸಿದ್ಧ ಆಗಿರೋದ್ರಿಂದ ಅದು ಅಪ್ರಮೇಯ. ಅಂದ್ರೆ ಏನರ್ಥ ಅಂದ್ರೆ ತರ್ಕದಿಂದ ಸಾಧಿಸಲಿಕ್ಕೆ ಬಾರದು ಅಂತ. ಪ್ರಮಾಣಗಳನ್ನು ಏನ್ ಮಾಡ್ತಾರೆ, ತರ್ಕದಿಂದ ಸಾಧಿಸಲಿಕ್ಕೆ ಹೋಗ್ತಾರೆ. ಆದರೆ ಇದು ಅಪ್ರಮೇಯವಾಗಿರುವ ಕಾರಣದಿಂದ ಇನ್ನು ಮತ್ತೆ ಮುಂದೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಅಗ್ರೇಶ್ಯಂ ಅಗ್ರಾಹ್ಯಂ ಅಂತ ಹೇಳಿ ದೃಶ್ಯವಾದದ್ದನ್ನ ಏನು ಮಾಡಬಹುದು, ಪ್ರತ್ಯಕ್ಷ ಪ್ರಮಾಣಗಳಿಂದ ಅನುಮಾನ ಪ್ರಮಾಣಗಳಿಂದ ತರ್ಕ ಮಾಡಬಹುದು. ಆದ್ರೆ ಅಗ್ರೇಶ್ಯಂ ಅಗ್ರಾಹ್ಯಂ ಅಸ್ಪರ್ಶಂ ಅರೂಪಂ ಅವ್ಯಯಂ ಅಂತ ಈ ರೀತಿಯಾಗಿ ಶ್ರುತಿ ಪ್ರಮಾಣಗಳಿರುವ ಕಾರಣದಿಂದ ಅದು ಹೇಗಿದೆ ಅಂತ ಹೇಳಿದ್ರೆ ಗ್ರಹಿಸಲಾರದ್ದು. ಅರ್ಥಾತ್ ಏನು ಅಂತ ಹೇಳಿದ್ರೆ ಮನಸಾ ಸಹ ಅಪ್ರಾಪ್ಯ ಮನಸಾ ಸಹ ಅಂದ್ರೆ ಏನಪ್ಪ ಅಂತ ಕೇಳಿದ್ರೆ, ಅಂದ್ರೆ ಅಪ್ರಾಪ್ಯ ಮನಸಾ ಸಹ ಅಂತ ಹೇಳ್ತೀರಿ, ಯಾವ್ದ್ರಿಂದ ಹೇಳ್ತಾ ಇದ್ರಿ? ಮನವಾಣಿಗಳಿಂದಲೇ ಹೇಳ್ಬೇಕಲ್ಲ, ತಿಳಿಸ್ಕೊಡ್ಬೇಕಾದ್ರೆ. ಆದ್ರೆ ಏನು ಅಂತ ಕೇಳಿದ್ರೆ ಮನಸೈವ ದ್ರಷ್ಟವ್ಯ ಅಂತ, ಪರಿಶುದ್ಧವಾದ ಮನಸ್ಸಿನಿಂದಲೇ ತಿಳಿಸ್ಲಿಕ್ಕೆ ಬರ್ತದೆ, ಪರಿಶುದ್ಧವಾದ ಮನಸ್ಸಿನಿಂದಲೇ ತಿಳ್ಕೊಳ್ಳಿಕ್ಕೆ ಬರ್ತದೆ. ಅದಕ್ಕೆ ಮನಸೈವ ದ್ರಷ್ಟವ್ಯ ಅಂತ ಹೇಳಿದ್ದಾರೆ. ಅರ್ಥಾತ್ ಏನು ಅಂತ ಕೇಳಿದ್ರೆ ಜನ್ಮಾದ್ಯಸ್ಯ ಯತಃ ಎಂತೆನ್ನುವಲ್ಲಿ ಈ ಜಗತ್ತಿನ ಜನ್ಮಾದಿಗಳಿಗೆ ಕಾರಣವಾದದ್ದು ಯಾವುದು ಅಂತ ಹೀಗೆ ನಮಗೆ ಅಲ್ಲಿ ಪ್ರಶ್ನೆ ಆಗುತ್ತದೆ. ಏನು ಅಂತ ಕೇಳಿದ್ರೆ ಜನ್ಮಾದಿ ಅಸ್ಯ ಯತಃ, ಇದರಿಂದ ಆಯ್ತಲ್ಲ, ಇಲ್ಲಿ ಜನ್ಮಾದಿ, ಜನ್ಮ ಮತ್ತು ಆದಿ ಪದದಿಂದ ಏನು ಹೇಳಬೇಕು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ಮಹಾತ್ಮರು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಜನ್ಮ ಸ್ಥಿತಿ ಭಂಗಂ. ಜನ್ಮಾದಿ ಅನ್ನೋದಂದ್ರೆ ಜನ್ಮ ಸ್ಥಿತಿ ಭಂಗ. ಭಂಗ ಅಂದ್ರೆ ನಾಶ. ಅಂದ್ರೆ ಈ ಜನ್ಮಾದಿಗಳು ಏನಿದಾವಲ್ಲ, ಈ ಪ್ರಪಂಚದ ಜನ್ಮ, ಈ ಪ್ರಪಂಚ ಹುಟ್ಟಿದ್ಯೋ ಇಲ್ಲ, ನಮಗೆ ನಾವೇ ಪ್ರಶ್ನೆ ಮಾಡಬೇಕು, ನಮಗೆ ನಾವು ಉತ್ತರ ಹೇಳಬೇಕು. ನಾವೇ ಪ್ರಶ್ನೆ ಮಾಡಿಕೊಂಡು ನಾವೇ ಉತ್ತರ ಹೇಳಬೇಕು. ಜನ್ಮ ಜಗತ್ತು ಹುಟ್ಟಿದೆ ಇಲ್ಲ ಅಂತ ಕಾಣ್ತದಲ್ಲಿ, ಅದಕ್ಕೆ ಕಾರ್ಯಂ ದೃಷ್ಟವ ಕಾರಣಂ ಅನುಮೀಯತೆ. ಏನ್ ಹೇಳ್ತಾರೆ ಅಂದ್ರೆ ಕಾರ್ಯಂ ದೃಷ್ಟವ, ಈ ಕಾರ್ಯ ಏನಿದೆಯಲ್ಲ, ಈ ಜಗತ್ತಿನ ಕಾರ್ಯ, ಇದನ್ನು ನೋಡಿ ನಾವು ಏನು ಅನುಮಾನ ಮಾಡಬೇಕಂತ ಹೇಳ್ತಾರೆ ತಾರ್ಕಿಕರು? ಕಾರಣಂ ಅನುಮೀಯತೆ. ಏನ್ ಮಾಡಬೇಕು? ಕಾರಣವನ್ನು ಅನುಮಾನ ಮಾಡಬೇಕು. ಇನ್ನೊಂದು ಮಾತು ಹೇಳ್ತಾರೆ, ಏನ್ ಹೇಳ್ತಾರೆ ಅಂದ್ರೆ ಕಾರಣಂ ವಿನ ಕಾರ್ಯಂ ನ ಪ್ರಚಲಯಿಷ್ಯತೆ ಅಂತ ಒಂದು ಮಾತು ಹೇಳ್ತಾರೆ. ಕಾರಣ ಇರಲಾರದೆ ಕಾರ್ಯ ಆಗೋದೇ ಇಲ್ಲ. ಈ ಕಾರ್ಯ ಆಗಬೇಕಾದ್ರೆ ಇದಕ್ಕೆ ಏನಾದರೂ ಕಾರಣ ಇರಬೇಕಲ್ವಾ ಅಂತ ಹೀಗೆ ಅದು ಏನು ಮಾಡ್ತಾರೆ, ಪ್ರಶ್ನೆಯನ್ನ ಮಾಡುವಂತವರಾಗುತ್ತಾರೆ. ಅದಕ್ಕೆ
ಪ್ರಮಾಣವನ್ನು ಕೂಡ ಯಾಕಂದ್ರೆ ಪ್ರಮಾಣವೇ ಅಖಿಲಕ್ಕೆ, ಶ್ರುತಿಯೇ ಪ್ರಮಾಣ ಅಂತಂದ ಹಾಗೆ ಈ ಜೀವರಾಶಿಗಳು ಯಾವುದರಿಂದ ಹುಟ್ಟಿದೆಯೋ, ಯಾವುದರಿಂದ ಬದುಕಿದೆಯೋ, ಯಾವುದರಿಂದ ಆನಂದದಲ್ಲಿದೆಯೋ, ಯಾವುದರಿಂದ ಕೊನೆಗೆ ಲೀನವಾಗಿ ಹೋಗುತ್ತಿದೆಯೋ ಅದು ಯಾವುದು ಅಂತ ಪ್ರಶ್ನೆ ಮಾಡಿ ಹೇಳಿದ್ರು ಬ್ರಹ್ಮ. ಅದಕ್ಕಾಗಿನೇ ಇಲ್ಲಿ ಏನು ಹೇಳ್ತಾರೆ ಅಂತ ಕೇಳಿದ್ರೆ ನಿರ್ಣಯ ವಾಕ್ಯ ಇದೆ. ಯಥೋವಾ ಇಮಾನಿ ಭೂತಾನೇನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ ತದ್ ವಿಜಿಜ್ಞಾಸಸ್ವ ತದ್ ಬ್ರಹ್ಮೇತಿ. ತದ್ ಬ್ರಹ್ಮ ಅನ್ನೋದಲ್ಲಿ ಏನಿದೆ ಅಂತ ಕೇಳಿದ್ರೆ ಅಲ್ಲಿ ನಿರ್ಣಯ ವಾಕ್ಯ. ಇಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಕೆಲವೊಂದು ನಿರ್ಣಯ ವಾಕ್ಯ ಇದೆ, ಕೆಲವೊಂದು ಕಾರಣ ನಿರ್ದೇಶವಾಗಿರುವಂತ ವಾಕ್ಯ ಕೂಡ ಇದೆ, ಕೆಲವೊಂದು ವಾಕ್ಯಗಳಿಲ್ಲ. ಆ ವಾಕ್ಯಗಳಲ್ಲಿ ಕೆಲವೊಂದು ಹೇಳುವಂತ ಬೇರೆ, ಇಲ್ಲಿ ಕೆಲವೊಂದು ಹೇಳುವಂತ ಸಂದರ್ಭಗಳಲ್ಲಿ ವಾಕ್ಯಗಳೇ ಬೇರೆ ಆಗುತ್ತದೆ. ಹೇಳೋದೇನಪ್ಪ ಅಂತ ಕೇಳಿದ್ರೆ ನಿರ್ದೇಶ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಪ್ರತ್ಯಕ್ಷಾದಿ ಪ್ರಮಾಣಗಳಿಂದಲೂ ಕೂಡ ಅದು ಗೋಚರಿಸುವಂತದ್ದಲ್ಲ, ಅಪ್ರಮಾಣ ಸ್ವತಃ ಪ್ರಮಾಣ ಅಂತ ಹೇಳಿದ್ದಾರೆ. ಆದ್ದರಿಂದ ಇನ್ನು ಮತ್ತೇನು ಹೇಳ್ತಾರೆ ಅಂತ ಕೇಳಿದ್ರೆ ಯತಃ ಯತಃ ಅಂತನ್ನೋದನ್ನ ಏನು ಹೇಳ್ತಾರೆ, ಕಾರಣ ನಿರ್ದೇಶವನ್ನ ಹೇಳ್ತಾರೆ. ಏನಾದ್ರು ಕಾರಣ ಇರಬೇಕಲ್ಲ, ಅದನ್ನ ನಿಜಗೊಂಡ್ರೆ ಹೇಳ್ಯಾರ ಅವರು ಪಾಠ ಗೀತೆಯಲ್ಲಿ. ಏನು ಹೇಳ್ಯಾರ ಅಂತ ಹೇಳಿದ್ರೆ ತೋರಿಕೆಗೆ ಕಾರಣವಲ್ಲ, ಕಾರ್ಯಕ್ಕೆ ಕಾರಣ ಅದರೊಳಗಿಲ್ಲ, ಬ್ರಹ್ಮವು ಕಾರಣವಾಗಲಾರೆಯರು, ಬ್ರಹ್ಮವು ಚಿತ್ತವನ್ನು ವಿಚಾರಿಸರು ಅಂತ ನಿಜಗಳು ಕೂಡ ಮಾಯೆಯು ಕಾರಣವಾಗಲಾರೆಯದು, ಮಾಯೆ ಕುಸಿರುತ್ತಿನದು. ನೋಡಿ ಪಾರಮಾರ್ಥಿಕ ಗೀತೆ ಇದೆ, ಎಷ್ಟು ಸುಂದರವಾಗಿ ಹೇಳ್ತಾರೆ. ಅಲ್ಲ ಬ್ರಹ್ಮ ಕಾರಣ ಅಲ್ಲ ಅಂತಾರೆ, ಮಾಯೆಯ ಕಾರಣ ಏನು ಅಂತಾರೆ, ಮಾಯೆ ಕುಸಿರಿಯುಪ್ಪನದು. ಅಷ್ಟೇ ಅಲ್ಲ, ಮತ್ತೆ ಹೇಳ್ತಾರೆ ಮಾಯೆ ಕಾರಣತೆಯು ಇಂತಿಲ್ಲ ಅಂತ ಈ ರೀತಿಯಾಗಿ ತಿಳಿಸ್ಕೊಂಡು ಬಂದು ಇಲ್ಲಿ ಹೇಳೋ ತಾತ್ಪರ್ಯ ಏನಪ್ಪ, ಕೆಲವರು ಮತವಾದಿಗಳ ಅಭಿಪ್ರಾಯ ಇದೆ. ಮತವಾದಿಗಳು ಏನು ಹೇಳ್ತಾರೆ ಅಂತ ಕೇಳಿದ್ರೆ ಸಾಂಖ್ಯರಿದ್ದಾರೆ, ವೈಶೇಷಿಕರಿದ್ದಾರೆ, ಬೌದ್ಧರಿದ್ದಾರೆ, ಯಾವ ತಾರ್ಕಿಕರಿದ್ದಾರೆ, ಇವರೆಲ್ಲ ಅನೇಕ ರೀತಿಯಾಗಿ ಪ್ರಶ್ನೆಗಳನ್ನ ಮಾಡ್ತಾರೆ ಈ ಜಗತ್ತಿನ ವಿಷಯದಲ್ಲಿ. ಏನೇನು ವಿಚಾರಗಳನ್ನ ಮಾಡ್ತಾರೆ ಅಂತ ಸಾಂಖ್ಯರು ಪ್ರಧಾನವನ್ನ ಹೇಳ್ತಾರೆ. ಅವರು ಹೇಗೆ ಅಂತ ಹೇಳಿದ್ರೆ ಪ್ರಧಾನ ಮೂಲ ಪ್ರಕೃತಿ ಪರಿಣಾಮ ರೂಪವೇ ಈ ಜಗತ್ತಾಗಿದೆ ಅಂತ ಅವರು ಹೇಳುವಂತವರಾಗುತ್ತಾರೆ. ಇನ್ನು ವೈಶೇಷಿಕರು ಏನು ಹೇಳ್ತಾರೆ, ಈ ಪರಮಾಣುಗಳಿದೆಯಲ್ಲ, ಪರಮಾಣುಗಳಿಂದಲೇ ಈ ಏನಾಗಿದೆ ಈ ಜಗತ್ತು ನಿರ್ಮಾಣವಾಗಿದೆ ಅಂತ ಅವರು ಹೇಳುವಂತವರು. ಈಗ ಇನ್ನೊಂದು ಏನು ವಿಚಾರ ಅಂದ್ರೆ ಜಗತ್ತಿಗೆ ಜಗತ್ತೇ ಕಾರಣ ಅಂತ ಹೇಳಿದ್ರೆ, ಈಗ ಅಲ್ಲಿ ಕಾರಣಗಳ ಬಗ್ಗೆ ವಿಚಾರ ಇದೆ, ಕಾರ್ಯಕಾರಣಗಳ ವಿಚಾರ ಇದೆ. ಈಗ ಜಗತ್ತೇ ಕಾರಣ ಅಂತ ಹೇಳಿದ್ರೆ ಏನು ಬರ್ತದೆ, ಆತ್ಮಾಶ್ರಯ ದೋಷ ಬರ್ತದೆ. ಅಥವಾ ಜಗತ್ತಿಗೆ ಮತ್ತೊಂದು ಆ ಜಗತ್ತಿಗಿಂತ ಮೊದಲು ಪೂರ್ವ ಜಗತ್ತೇ ಕಾರಣ ಇದೆ ಅಂತ ಹೇಳಿದ್ರೆ ಅನ್ಯೋನ್ಯ ಆಶ್ರಯ ಬರ್ತದೆ. ಅದಕ್ಕೆ ಮತ್ತೊಂದು ಕಾರಣ ಅಂತ ಹೇಳಿದ್ರೆ ಚಕ್ರಿಕಾಪತ್ತಿ ದೋಷ ಬರ್ತದೆ. ಹೀಗೆ ಇಲ್ಲಿ ನೋಡಿ ಈ ವಿಷಯ ಏನಿದೆಯಲ್ಲ, ಅದಕ್ಕೆ ಅವರು ಎಂತ ಅಥಾತೋ ಬ್ರಹ್ಮ ಜಿಜ್ಞಾಸ ಮೊದಲ ಅಧಿಕಾರಿಯಾಗಿದ್ದ, ಆ ನಂತರ ಇದೆಲ್ಲ ಜಗತ್ತಿನ ಬಗ್ಗೆ, ಬ್ರಹ್ಮನ ಬಗ್ಗೆ, ನಿನ್ನ ಬಗ್ಗೆ ವಿಚಾರ ಮಾಡಿ ಆಗುವಂತ ಮೊದಲು ಅದನ್ನು ಹೇಳ್ಕೊಂಡು ಬಂದಿದ್ದೀನಿ ಹೇಳ್ಯಾರೆ. ಅದಕ್ಕೆ ಹೇಳೋ ತಾತ್ಪರ್ಯ ಏನು ಅಂತ ಹೇಳಿದ್ರೆ ಬೌದ್ಧರೇ ಹೇಳ್ತಾರೆ ಶೂನ್ಯವೇ ಕಾರಣ ಅಂತ ಅವರು ಹೇಳುವಂತವರಾಗುತ್ತಾರೆ. ಇನ್ನು ತಾರ್ಕಿಕರ ಅನುಮಾನ ಪ್ರಮಾಣಗಳನ್ನ ಅವರು ಪ್ರಧಾನವಾಗಿಟ್ಟುಕೊಂಡು ಅವರು ಕೂಡ ಪ್ರತಿಪಾದನೆಯನ್ನು ಮಾಡುವಂತವರಾಗುತ್ತಾರೆ. ಹೇಳೋ ತಾತ್ಪರ್ಯ ಇಷ್ಟೇ, ಏನು ಅಂತ ಹೇಳಿದ್ರೆ ಅಭಿನ್ನ ನಿಮಿತ್ತೋಪದ ಕಾರಣನಾಗಿ ಆ ಪರಮಾತ್ಮನೇ ಈ ಜಗತ್ತಿಗೆ ಕಾರಣನಾಗಿದ್ದಾನೆ. ಅವನನ್ನು ಬಿಟ್ಟು ಇನ್ನೂ ಕಾರ್ಯಕ್ಕೆ ಕಾರಣ ಅವನೊಳಗಿಲ್ಲ ಅಂತ ಹೇಳ್ಯಾರ. ಕಾರ್ಯಕಾರಣವನ್ನು ಹೇಳಕ್ಕೆ ಬರಂಗಿಲ್ಲ. ಮತ್ತೆ ಏನಿದೆಲ್ಲ ಅಂತ ಕೇಳಿದ್ರೆ ಬ್ರಹ್ಮಸ್ವರೂಪ, ಸರ್ವಂ ಕಲಿದಂ ಬ್ರಹ್ಮ, ಇದೆಲ್ಲ ಏನಂತ ಹೇಳಿದ್ರೆ ಬ್ರಹ್ಮಸ್ವರೂಪವೇ ಇದೆ. ಅಲ್ಲಿ ಕಾರ್ಯಕಾರಣಗಳನ್ನು ಹೇಳಕ್ಕೆ ಬರಂಗಿಲ್ಲ. ದೃಶ್ಯವಾಗಿರುವಂತಹ ವಸ್ತುಗಳಲ್ಲಿ ಕಾರ್ಯಕಾರಣವನ್ನು ನಾವು ಕಲ್ಪನೆ ಮಾಡಿ ಹೇಳಬಹುದು. ಅದು ದೃಶ್ಯ ಅಲ್ಲ, ಹಾಗೆ ದೃಶ್ಯ ವಿಲಕ್ಷಣ ಚಂದ್ರ ನೆನಪು ಮಾಡಬೇಕು. ದೃಶ್ಯ ವಿಲಕ್ಷಣದಿಂದ ಕೂಡಿಟ್ಟು ಪಶ್ಚಿಮ ಜನಜನ ಲಕ್ಷಿಸಿ
ಇದೆ ಅಂತ ನಾವು ತಿಳ್ಕೊಳ್ಬೇಕು. ಇಲ್ಲೇನು ಜಗತ್ತು ಇಲ್ಲ, ಮಾಯೆ ಇಲ್ಲ, ಪ್ರಧಾನ ಇಲ್ಲ, ಪ್ರಕೃತಿ ಇಲ್ಲ, ಏನಿಲ್ಲ. ಏನಪ್ಪ ಇಲ್ಲ? ಬ್ರಹ್ಮಸ್ವರೂಪ. ಅಂತ ಹೇಳಿದ್ರೆ ಎಲ್ಲೆಲ್ಲಿ ಏನಿದೆಯಲ್ಲ ಎಲ್ಲ ಬ್ರಹ್ಮಸ್ವರೂಪವಾಗಿ ನೋಡು. ನೀನೇ ಬ್ರಹ್ಮ, ನೀನು ಬ್ರಹ್ಮ, ಕಾಣೋದೆಲ್ಲ ಬ್ರಹ್ಮ ಅಂತ ಮೇಲೆ ಕೆಳಗೆ ಹಿಂದೆ ಮುಂದೆ ಎಲ್ಲ ಏನಪ್ಪ ಅಂದ್ರೆ ಎಲ್ಲ ಬ್ರಹ್ಮಸ್ವರೂಪವೇ ಅಂತ ತಿಳಿಸ್ತಾ ಇದ್ದಾರೆ. ಶಿಷ್ಯ ಕೇಳಿಲ್ಲ ಅಂತೇಳಿ ಅವರು ಪ್ರಶ್ನೆ ಮಾಡಿ ಪೂರ್ವ ಪಕ್ಷಿ ಅವರೇ ಆಗಿ ಉತ್ತರ ಪಕ್ಷಿ ಕೂಡ ಸಿದ್ಧಾಂತಗಳು ಕೂಡ ನಿರ್ಣಯ ಮಾಡಿದ್ದಾರೆ. ಹೇಳೋ ತಾತ್ಪರ್ಯ ಎಷ್ಟು, ಇದೆಲ್ಲವೂ ಏನು ಅಂತ ಹೇಳಿದ್ರೆ ಬ್ರಹ್ಮಸ್ವರೂಪ ಇದೆ. ನೀನಾಗಿ ಕೇಳಿದೆಯಪ್ಪ ಈ ಜಗತ್ತಿಗೆ ಯಾರು ಕಾರಣ ಅಂದ್ರೆ ಆ ಪರಬ್ರಹ್ಮವೇ ಅಂತ ಸುಮ್ಮನೆ ಒಂದು ಅನುವಿನಿಂದ ತಿಳಿಸ್ಕೊಟ್ಟಿದ್ದಾರೆ ಅಂತ ತಿಳಿಸ್ತಾ, ಇನ್ನು ಇದ್ರ ಬಗ್ಗೆ ಮತ್ತಿನ್ನು ಸಾಕಷ್ಟು ಆಕ್ಷೇಪಗಳಿವೆ. ಗುರಿಗೆ ಮುಗಿಲಿಲ್ಲ. ಶಂಕರರು ಭಾಷ್ಯಕ್ಕೆ ವ್ಯಾಖ್ಯಾನವನ್ನು ಮಾಡುವಂತಹ ಸಂದರ್ಭದಲ್ಲಿ ಇನ್ನೂ ಇದ್ರ ಬಗ್ಗೆ ಸೂಕ್ಷ್ಮ ಅಂದ್ರೆ ನಾವು ಬರೀ ಇಷ್ಟು ಮಾತಾಡಕ ಹೇಳಕ ಚೆನ್ನಾಗಿಟ್ಕೊಳಕ ಬಹಳ ವಿಚಿತ್ರ ಅನಿಸ್ತದೆ. ಅವ್ರು ಎಷ್ಟು ಪರಿಶ್ರಮ ಪಟ್ಟಿರ್ಬೇಕಾ? ನಮ್ದು ಬಿಡಿ. ಆ ಶರಣರು ಆಚಾರ್ಯರಿದ್ದಾರಲ್ಲ, ಅವ್ರು ಎಷ್ಟು ತಮ್ಮ ಆಯುಷ್ಯನ ಅದನ್ನೇ ಕಳೆದಿರ್ಬೇಕು, ಅದನ್ನೇ ಚಿಂತನೆ ಮಾಡ್ತಾ ಹಗಲು ಅನ್ನೋದೇ ರಾತ್ರಿಯನ್ನು ಹಗಲು ಯಾವುದೋ ರಾತ್ರಿ ಯಾವುದೋ ಅನ್ನೋದು ಕಾಣಲಾರದೆ ಅದರಲ್ಲೇ ಮುಳುಗಿದಾರಲ್ಲ ಅಂತ ಮಹಾಮಹಿಮ ಪುರುಷರ ವಿಷಯವನ್ನ ನಮ್ಮ ಅಪ್ಪಾಜಿಯವರು, ಕೃಷ್ಣಾನಂದ ಸ್ವಾಮೀಜಿಯವರು ಇವೆಲ್ಲ ಬಹಳ ಯೋಗ್ಯವಾಗಿರುವಂತ ಇದನ್ನೇ ಮಾಡ್ಬೇಕಾ. ಇದನ್ನ ಬಿಟ್ಟು ದಾನ ಮಾಡು, ಧರ್ಮ ಮಾಡು, ಇದರಲ್ಲಿ ಕಾಲ ಮಾಡ್ಕೊಂತ ಹೋಗಿ ಅಂದ್ರೆ ನಿನ್ನ ಉದ್ಧಾರ ಆಗೋದು ಯಾವಾಗ? ನಿನ್ನನ್ನು ತಿಳ್ಕೊಳ್ಳೋದು ಯಾವಾಗ? ನಿನ್ನನ್ನು ತಿಳ್ಕೊಂಡು ನೀನು ಕೃತಾರ್ಥನ ಆಗೋದು ಯಾವಾಗ? ಅವೆಲ್ಲ ಸಕಾಮ ಪುಣ್ಯಗಳಲ್ಲ. ನಿಷ್ಕಾಮ ಪುಣ್ಯವನ್ನ ಆಚರಣೆ ಮಾಡಿ ನಿಷ್ಕಾಮವಾಗಿ ಇದನ್ನ ಚಿಂತನವನ್ನ ಮಾಡ್ತಾ ಇದ್ದರೆ ನೀನು ಬ್ರಹ್ಮಸ್ವರೂಪವೇ ಇದ್ದೀಯ. ಆ ಬ್ರಹ್ಮವೇ ಇದೆಲ್ಲ ಸ್ವರೂಪವು ಅಂತ ಅನ್ನೋದನ್ನ ಹೇಳ್ತಾ ನನ್ನ ವಾದೃತ್ವ ಸೇವೆಯ ಸದ್ಗುರುದೇವನ ಅಡಿಗಾವಗಳಿಗೆ ಪುಷ್ಪರೂಪ